ಜೊತೆಯಲಿ ಜೊತೆಯಲಿ. ಶಾಲಿನಿ ಡೈವರ್ಸೇನೆ? ಅಯ್ಯೋ ರಂಗ, ಏನಪ್ಪ ಹೇಳ್ತಿದ್ದಲ್ಲ ಇವಳು? ನೀನ್ ಅಳಿಯ ಕೊಟ್ಟಿರೋದನ್ನೇ ಹೇಳ್ತಿದ್ದೀನಮ್ಮ. ಸಾಧ್ಯನೇ ಇಲ್ಲ. ಬಾವ ಡಿವೋರ್ಸ್ ಕೊಡಕ್ ಹೆಂಗಕ್ಕ ಸಾಧ್ಯ? ಅವ್ರು ನಿನ್ ಮೇಲೆ ಜೀವನ ಇಟ್ಕೊಂಡಿದ್ದಾರೆ. ನಿನ್ಗೋಸ್ಕರ ಇಷ್ಟೊಂದು ಕಷ್ಟ ಪಡ್ತಿದ್ದಾರೆ ಅಂತ ಗೊತ್ತಿದ್ದು ಸೈನ್ ಹಾಕಿ ಕಳ್ಸಿದಾನೆ ಅಲ್ಲ. ಅವ್ರು ಈ ಮಟ್ಟಕ್ಕೆಲ್ಲ ನಿನ್ ಹಿಂದೆ ಬಿದ್ದಿದ್ದು? ಅದೇ, ಅವ್ನು ನಾನು ಹಿಂದೆ ಬಿದ್ದು ಹಿಂಗೆಲ್ಲ ಆಡ್ತಿರೋದು ನಿಜ ಆಗಿದ್ರೆ ಅವ್ನು ಸೈನ್ ಹಾಕಿರೋದು ಸುಳ್ಳು. ಬಟ್ ಅವ್ನು ಸೈನ್ ಹಾಕಿರೋದೇ ನಿಜ ಅಂದಮೇಲೆ ನನಗೋಸ್ಕರ ಇಷ್ಟು ದಿನ ಮಾಡಿದ್ದೆಲ್ಲ ಸುಳ್ಳು ತಾನೆ? ಅಳಿಯಂದ್ರೆ ಏನಿದೆಲ್ಲ? ಡೈವರ್ಸ್ ಕೊಟ್ಟಿದ್ದೀರಂತೆ? ಅದು ಕೊಟ್ಟಿದ್ದು ನಾನಲ್ಲ ಅಮ್ಮ, ಸೀನಿಯರ್ ಆಗಿ. ಮಾತಾಡಬೇಡ. ನಿನ್ ಮಾತಾಡೋ ರೈಟ್ಸೇ ಇಲ್ಲ. ನೀನ್ ಸೈನ್ ಹಾಕಿರೋ ಡಿವೋರ್ಸ್ ಪೇಪರ್ಗೆ ಸೈನ್ ಹಾಕಿ ಕಳ್ಸಿದೀನಿ ತಾನೆ? ಹೋಗು, ಫ್ರೀ ಆಗಿದ್ಬಿಡು. ನಿನ್ಗಿಷ್ಟ ಬಂದವಳನ್ನ ಕಟ್ಕೊಂಡು ಸಂತೋಷವಾಗಿ ಆರಾಮಾಗಿದ್ಬಿಡು. ನಮ್ಮನ್ನು ಬಿಟ್ಬಿಡು. ನಿಮ್ಮನ್ ಬಿಡುವಂಗಿರ ನಾನು ಮನೆ ಬಿಟ್ಟು ಬರ್ತೀನಿ ಅಂದ್ರೆ? ಮನೆ ಬಿಟ್ಟು ಬಂದಿದ್ದೀರಾ? ಯಾಕೆ? ಎಲ್ಲ ನಿಮ್ಮ ಮಗಳಿಗೋಸ್ಕರ ಅಮ್ಮ. ಸತ್ಯವಾಗ್ಲೂ ಹೇಳ್ತಾ ಇದ್ದೀನಿ ಸೀನಿಯರ್, ಅದನ್ನ ನಾನು ಕೊಟ್ಟಿದ್ದಲ್ಲ. ನಿಮ್ಮ ಅಮ್ಮನೇ ನನ್ನ ಹೆಸರಲ್ಲಿ ಫೋರ್ಜರಿ ಸಿಗ್ನೇಚರ್ ಮಾಡಿಸಿ ನಿಮ್ಮ ಹತ್ರ ಬಂದು ಸೀನ್ ಕ್ರಿಯೇಟ್ ಮಾಡಿದ್ದಾರೆ. ನನಗೆ ನೀವೇ ಬೇಕು ಅಂತ ಒಂದೊಂದು ಕ್ಷಣನೂ ಒದ್ದಾಡ್ತಿರೋ ಮನುಷ್ಯ ನಾನು. ಅಂಥದ್ದಲ್ಲಿ ನಿಮ್ಮನ್ನ ಇಷ್ಟು ಈಸಿಯಾಗಿ ಬಿಟ್ಕೊಡ್ತೀನಿ ಅಂದ್ರೆ ಇಷ್ಟನ್ನ ನೀವು ನನ್ನ ಬಗ್ಗೆ ಅರ್ಥ ಮಾಡ್ಕೊಂಡಿರೋದು. ಕೇಳಿಸ್ಕೊಂಡೇನೆ. ಅಳಿಯಂದ್ರೆ ಯಾವತ್ತೂ ಹೀಗೆಲ್ಲ ಮಾಡಲ್ಲ ಅಂತ ನಾ ಮೊದಲೇ ಹೇಳಿಲ್ಲ. ಕತೆ ತುಂಬಾ ಚೆನ್ನಾಗಿ ಕಟ್ತಾನಮ್ಮ. ಆದ್ರೆ ನಾನು ನಂಬೋದಕ್ಕೆ ಮೊದಲು ತರ ಕುರಿ ಅಲ್ಲ. ನಿಮ್ಮೆಲ್ಲ ಹಣೆಗಳು ನಾನು ಹೇಳಿದ್ದಲ್ಲ ನಿಜ ಕಣ್ರೆ. ಆ ಡಿವೋರ್ಸ್ ವಿಷಯ ಗೊತ್ತಾದ ತಕ್ಷಣ ನಮ್ಮ ಮನೇಲಿ ದೊಡ್ಡ ಜಗಳ ಮಾಡಿ ನಮ್ಮ ಮನೆ ಶ್ರೀಮಂತಿಗೆಗಿಂತ ನನ್ನ ಸೀನಿಯರ್ ಪ್ರೀತಿನೇ ಮುಖ್ಯ ಅಂತ ಮನೆ ಬಿಟ್ಟು ಬಂದಿದ್ದೀನಿ. ಈಗ ನನಗೆ ಅಂತ ಯಾರೂ ಇಲ್ಲ, ಏನೇನೂ ಇಲ್ಲ. ಬರೀ ಕೈಯಲ್ಲಿ ಮನೆ ಬಿಟ್ಟು ಬಂದಿದ್ದೀನಿ. ಈಗ ನೀವು ನನ್ನನ್ನು ಸೇರಿಸಿಲ್ಲ ಅಂದ್ರೆ ನಾನು ಅನಾಥ ಆಗ್ಬಿಡ್ತೀನಿ. ಅಯ್ಯೋ ರಂಗ, ಅಳಿಯಂದ್ರೆ ನೀವೇನೇ ಯೋಚನೆ ಮಾಡಬೇಡಿ. ನಾವು ಬಡವರಾದ್ರೂ ಪರವಾಗಿಲ್ಲ, ಕಷ್ಟನೂ ಸಿಕ್ಕೋಣ. ನಿಮ್ಮ ಜೊತೆ ನಾವಿರ್ತೀವಿ. ಬನ್ನಿ ಒಳಗಡೆ ಬನ್ನಿ. ಬೇಡ, ಇವನು ಒಳಗಡೆ ಬರೋದು ಬೇಡ. ಅಕ್ಕ, ಯಾಕೆ ಹೀಗೆ ಮಾಡ್ತಿದ್ಯಾ? ಭಾವ ಇಂಥ ಪರಿಸ್ಥಿತಿಲಿ ಇದ್ರು ಅದಕ್ಕೆ ಬೇಡ ಅಂತಿರೋದು. ಇಂಥ ದೊಡ್ಡ ಮನುಷ್ಯನ ಸಾಕಕ್ಕೆ ನಮ್ಗಂತೂ ಶಕ್ತಿ ಇಲ್ಲ. ಹೋಗಪ್ಪ, ನಿಮ್ಗೆ ನಮ್ಮ ಮನೇಲಿ ಜಾಗ ಇಲ್ಲ. ಸೀನಿಯರ್, ಇಷ್ಟೊಂದು ಅಯ್ಯೋ ಅನ್ನಿಸ್ಬೇಡ್ರಿ. ಈಗ ನಿಮ್ಮನ್ನ ಬಿಟ್ಟರೆ ನನಗೆ ಬೇರೆ ಯಾರೂ ಇಲ್ಲ ಕಣ್ರಿ. ನಿಮ್ಮ ಪ್ರೀತಿನೇ ನಿಜವಾದ ಆಸ್ತಿ ಅನ್ಕೊಂಡು ಅಪ್ಪ ಅಮ್ಮನ ಆಸ್ತಿ ಅವ್ರ ಸಂಬಂಧ ಎರಡನ್ನೂ ದೂರ ಮಾಡ್ಕೊಂಡು ಬಂದಿದ್ದೀನಿ ರೀ. ರಿಜೆಕ್ಟ್ ಮಾಡಬೇಡಿ. ನಿನ್ಗೆ ಯಾವಳು ಬರಕ್ ಹೇಳಿದ್ದು? ಹೋಗು, ತಪ್ಪಾಯ್ತು ಅಂತ ಕೇಳ್ಕೊಂಡು ಅದೇ ಮನೇಲಿ ತುಪ್ಪದನ್ನ ತಿನ್ಕೊಂಡು ಸುಪ್ಪತ್ಕೆ ಮೇಲೆ ಮಲ್ಕೋ ಹೋಗೋ. ಏನ್ರಿ ಹಿಂಗೆ ಹೇಳ್ತಿದ್ದೀರಾ? ನನಗೆ ಸುಪ್ಪತ್ಕೆನೆ ಬೇಕು ಅಂದಿದ್ರೆ ಇಷ್ಟೆಲ್ಲ ಕಷ್ಟ ಪಡ್ಬೇಕಿತ್ತೇನ್ರಿ? ತಿಪ್ಪೆ ಕುಪ್ಪಲ್ಲಿ ಜಾಗ ಕೊಟ್ರು ಪರವಾಗಿಲ್ಲ, ನನಗೆ ನೀವು ಬೇಕು ಶಾಲಿನಿ. ಅರ್ಥ ಮಾಡ್ಕೊಳ್ರಿ. ಎಲ್ಲ ಅರ್ಥ ಆಗಿರೋದಕ್ಕೆ ಹೇಳ್ತಿರೋದು. ನಮ್ಮ ಮನೇಲಿ ನಿಂಗೆ ಜಾಗ ಇಲ್ಲ, ನಡಿ. ಅಕ್ಕ, ಪಾಪ ಕಣೆ ಅವರು. ಸುಮ್ಮನಿರೋ ದಿಶಾ. ಈ ಗಂಡ್ ಜಾತಿನ ಹಿಂಗೆ ಎಷ್ಟು ಸ್ವಾರ್ಥಿಗಳಂತ ನಿನ್ಗೆ ಗೊತ್ತಲ್ವಾ? ನೀನೇ ಅನುಭವಿಸ್ತಾ ಇಲ್ವಾ ಈಗ? ಮನೇಲಿ ಯಾವ ವಿಷಯಕ್ಕೆ ಜಗಳ ಮಾಡ್ಕೊಂಡು ಬಂದಿದ್ದಾನೋ ಯಾವಳು ಗೊತ್ತು. ಆಚೆ ಬಂದ್ಮೇಲೆ ಅಬೆ ಪಾರಿ ತರ ಬದುಕಕ್ಕಾಗಲ್ವಲ್ಲ, ಅದಕ್ಕೆ ಪ್ರೀತಿ ನೆಪ ಹಾಕೊಂಡು ನಮ್ಮ ಮನೆ ಬಾಗ್ಲು ಮುಂದೆ ಬಂದಿದ್ದಾನೆ. ನಾನಂತೂ ನಿನ್ನ ನಂಬಲ್ಲಪ್ಪ. ಹೋಗು, ನಿನ್ ದಾರಿ ನೀನ್ ನೋಡ್ಕೊ ಹೋಗು. ಶಾಲಿನಿ ಪ್ಲೀಸ್ ಕಣ್ರಿ, ನನ್ಗಿರೋದಕ್ಕೆ ಜಾಗ ಇಲ್ಲ ಅಂತ ಕೇಳ್ತಿಲ್ಲ ರೀ. ಬೇಕಾದ್ರೆ ನಾನು ಈ ಗೇಟ್ ಮುಂದೆನೆ ಮಲ್ಕೊಂಡು ಕಾಲ ಕಲ್ತ್ಬಿಡ್ತೀನಿ ರೀ. ಬಟ್ ನೀವು ನನ್ನನ್ನು ಸರಿ ಮಲ್ಕೋ. ಗೇಟ್ ಹತ್ರ ಮಲ್ಕೊಂತೀನಿ ಅಂದೆ ತಾನೆ? ಮಲ್ಕೋ.
ನಡೀರಿ ನಾವು ಹೋಗೋಣ. ಏ ಶಾಲಿ, ಏನೇ ಆಗಿದೆ ನಿನ್ಗೆ? ಯಾಕೆ ಅವನ ಇಷ್ಟೊಂದು ಅಯ್ಯೋ ಅನ್ನಿಸ್ತಾ ಇದೆಯಾ? ಹುಚ್ಚೇನಾದ್ರೂ ಇಟ್ಕೊಂಡಿದ್ಯಾ ನಿನ್ಗೆ? ಅಳಿ ಅಂದ್ರೆ ಅವ್ಳು ಏನೋ ಮಾತಾಡ್ತಾಳೆ, ನೀವೇನು ಬೇಜಾರು ಮಾಡ್ಕೋಬೇಡಿ. ಬನ್ನಿ ಬನ್ನಿ. ಬೇಡ ಅಂದೆ ತಾನೆ. ಅವನೇನಾದ್ರೂ ಒಳಗಡೆ ಬಂದ್ರೆ ನಾನು ಆಚೆ ಹೋಗ್ಬೇಕಾಗತ್ತೆ. ಬೇಡ ಕಣ್ರಿ, ನನ್ನಿಂದ ನಿಮಗೆ ಕಷ್ಟ ಆಗಬಾರ್ದು. ಪರವಾಗಿಲ್ಲ ಅಮ್ಮ, ನನ್ನ ಸೀನಿಯರ್ಗೆ ಈ ಜೂನಿಯರ್ ಪ್ರೀತಿ ಮೇಲೆ ಇನ್ನೂ ಅನುಮಾನ ಆಯ್ತು. ಅವ್ರಿಗೆ ನನ್ನ ಮೇಲೆ ಪೂರ್ತಿಯಾಗಿ ನಂಬಿಕೆ ಬರೋವರೆಗೂ ನಾನು ಇಲ್ಲೇ ಕಾಯ್ತೀನಿ. ಅಗ್ನಿ ಸಾಕ್ಷಿಯಾಗಿ ಸಪ್ತಪದಿ ತುಳಿದು ಜೊತೆ ಜೊತೆಲಿ ಏನೇ ಬಂದು ಬದುಕ್ತೀನಿ ಅಂತ ವಚನ ಕೊಟ್ಟಿದ್ದೀನಿ. ಬಿಟ್ಟು ಹೋಗಲ್ಲ. ದಿಶಾ, ಪ್ರತಿ, ಅಮ್ಮ ನಡೀರಿ ಒಳಗೆ ಬಾ ಅಮ್ಮ. ದಿಶಾ, ಪ್ರತಿ ನಡೀರಿ ಅಂದೆ. ಬನ್ನಿ. ಅಳಿಯಲಾರದ ನೆನಹು ಜೀವ ಜೀವಾಳದಲ್ಲಿ ಬಲವಾಗಿ ಬೇರೂರಿ ನಿಂದು ಗಳಿಗೆ ಗಳಿಗೆಗೆ ತಾಳುವೆಯ ದಾರಿಯನ್ನು ತಡೆದು ಸೆಳೆದ ಪುದು ಭೂತದೆಡೆಗಿಂದು ಅಳಿಯಲಾರದ ನೆನಹು ಜೀವ ಜೀವಾಳದಲ್ಲಿ ಬಲವಾಗಿ ಬೇರೂರಿ ನಿಂದು. ಶಾಲಿನಿ, ತಪ್ಪು ಮಾಡ್ತಾ ಇದೆಯಾ ಕಣೆ? ಇಲ್ಲ ಅಮ್ಮ, ಇವಾಗ ನಾನು ಅವನ್ನ ಬಿಡ್ಲಿಲ್ಲ ಅಂದ್ರೆ ಅವನು ಅವ್ರ ಅಪ್ಪ ಅಮ್ಮ ಅವನ ಶ್ರೀಮಂತಿಕೆನೆಲ್ಲ ಬಿಟ್ಬಿಟ್ಟು ಇಲ್ಲೇ ಇರಕ್ಕೆ ಶುರು ಮಾಡ್ಬಿಡ್ತಾನೆ. ಅವನೇನು ಕರ್ಮ ಮಾಡಿದ್ದಾನೆ ಅಂತ ಬಡತನ ಅನುಭವಿಸ್ಬೇಕಮ್ಮ. ಅದಕ್ಕೆ ಹೊರಟಾಗಿ ಮಾತಾಡ್ಬಿಟ್ಟೆ. ಎಷ್ಟೇ ಕೇಳ್ಕೊಂಡ್ರು ಈ ಹುಚ್ಚಿ ಹಣೆ ಬರ ಇಷ್ಟೇ ಅಂತ ಅವನವ್ರ ಮನೆಗೆ ಹೋಗ್ಬಿಟ್ಟು ಆರಾಮಾಗಿ ಸಂತೋಷವಾಗಿರ್ತಾನೆ. ಇಲ್ಲ, ಸುಳ್ಳು. ನೀನ್ ಬಿಟ್ಟು ಬಾವ ಸ್ವರ್ಗದಲ್ಲೂ ಸಂತೋಷವಾಗಿರಲ್ಲ. ಅದನ್ನು ನೋಡೋಣ. ಹೇಗಿದ್ರು ಅವನು ಆಚೆ ಇದ್ದಾನಲ್ಲ, ಅವನು ನನ್ನ ನಿಜವಾಗ್ಲೂ ಪ್ರೀತಿ ಮಾಡ್ತಾನೆ ಅಂದರೆ ಬೆಳಿಗ್ಗೆವರೆಗೂ ಅಲ್ಲೇ ಇರ್ತಾನೆ. ಆಮೇಲೆ ನೋಡೋಣ. ಸಂಜೆಯಾಗಸದ ನವರಾಗ ರಂಜಿತ ಮೇಘ ಪುಂಜದಂತಿವು ಚಳಕೆ ಚಳಕೆ. ಸಂಜೆಯಾಗಸದ ನವರಾಗ ರಂಜಿತ ಮೇಘ ಪುಂಜದಂತಿವು ಚಳಕೆ ಚಳಕೆ. ಒಂದೊಂದು ರೂಪದಲ್ಲಿ ಒಂದೊಂದು ರಾಗದಲ್ಲಿ ಒಂದೊಂದು ರೂಪದಲ್ಲಿ ಒಂದೊಂದು ರಾಗದಲ್ಲಿ ಬಂದು ಸೋಂಕುವುವೆದೆಯ ತಳಕೆ. ಬಂದು ಸೋಂಕುವುವೆದೆಯ ತಳಕೆ. ಅಳಿಯಲಾರದ ನೆನಹು. ಮುಂದು ಮುಂದಕ್ಕೆ ಹಾರಲಾರದೆನ್ನೆದೆ ತುಂಬಿ ಹಿಂದು ಹಿಂದಕ್ಕೆ ಹಾರುತ್ತಿಹುದು. ಮುಂದು ಮುಂದಕ್ಕೆ ಹಾರಲಾರದೆನ್ನೆದೆ ತುಂಬಿ ಹಿಂದು ಹಿಂದಕ್ಕೆ ಹಾರುತ್ತಿಹುದು. ಹಿಂದಿನಿರವಿನ ಬಾಡಿ ಬಿದ್ದ ಹೂವಿನ ಕೆಳದಿ ನಿಂದು ನಿರುಕಿಸಿ ಚೀರುತ್ತಿಹುದು. ಅಳಿಯಂದ್ರೆ, ಎದ್ದೇಳಿ. ಏ ಶಾಲಿನಿ, ಪ್ರತಿಮಾ, ಬಂದ್ರಿ ಇಲ್ಲಿ. ಅಳಿಯಂದ್ರೆ,
ಹೇಳಿ ಅಳಿಯಂದ್ರೆ. ಪಾಪ ಎಲ್ಲಿಗೆ? ರಾತ್ರಿ ಎಲ್ಲ ಇಲ್ಲೇ ಮಲಗಿದ್ರ ಬಾವ? ಸಾರಿ. ನೋಡೆ ಅಕ್ಕ, ಈಗೇನು ಹೇಳ್ತೀಯಾ? ಹಠಕ್ಕೆ ಬಿದ್ದು ಒಂದು ಇಡೀ ರಾತ್ರಿ ಇಲ್ಲಿ ಕಳಿಯೋದು ತುಂಬ ಈಸಿ. ಆದರೆ ಬಡವ್ರ ಮನೇಲಿ ಬಡವಾಗಿ ಬದುಕೋದು ತುಂಬ ಕಷ್ಟ. ಮನೆಗೆ ಹೋಗೋಕೆ ಹೇಳು. ಸತ್ರು ಹೋಗಲ್ಲ. ನಿಮ್ಮನ್ನ ನಂಬ್ಕೊಂಡೆ ಇಲ್ಲಿಗೆ ಬಂದಿದ್ದೀನಿ. ನೀವು ಬೈಯೋದಲ್ಲ, ಕತ್ತಿಡ್ದು ಆಚೆ ತಳ್ಳಿದ್ರು ಸರಿ, ನಾನು ಇಲ್ಲೇ ಇರ್ತೀನಿ. ಹಂಗಂದ್ರೆ ನಾನು ಮುಚ್ಚ ಬಾಯಿ ಮುಚ್ಕೊಂಡು ನಿಂತ್ಕೊ. ಏನ್ ಹೇಳ್ದೆ ರಾತ್ರಿ? ಪ್ರೀತಿ ಇದ್ರೆ ಒಂದು ರಾತ್ರಿ ಆಚೆ ಕಳೀಲಿ, ಬೆಳಗ್ಗೆ ನಾನೇ ಕರಿತೀನಿ ಅಂದಿದ್ದೆ ತಾನೆ. ಶಾಲಿನಿ, ರಾತ್ರಿ ಎಲ್ಲ ಸೊಳ್ಳೆ ಕೈಲಿ ಕಚ್ಚಿಸ್ಕೊಂಡು ಎಂತ ಹಿಂಸೆ ಅನುಭವಿಸಿದ್ದಾರೆ. ಒಳಗ್ ಕರಿಯೇ. ನಾನೇನ್ ಮನೆ ಒಳಗೆ ಕರಿತೀನಿ ಅಂತ ಹೇಳಿರ್ಲಿಲ್ಲಮ್ಮ. ಬೇಕಾದ್ರೆ ಟೆರೆಸ್ ಮೇಲೆ ಹೋಗಿ ಮಲ್ಕೊಂಡ್ಲಿ. ಚಳಿ ಇರಲ್ವೇನೆ ಅಲ್ಲಿ? ಬೇಡ ಕಣೆ, ತೊಂದ್ರೆ ಆಗುತ್ತಾರ. ಒಳ ಕರಿ ನೀನು. ನಂಗೆ ಬುದ್ಧಿ ಹೇಳಕ್ ಬರ್ಬೇಡ. ನಮ್ಮಿಬ್ರಿಗೂ ಸಂಬಂಧನೇ ಇಲ್ಲ. ನಾವಿಬ್ರು ಬ್ಯಾಚುಲರ್ಸ್ ಆಗಿರೋಣ ಅಂತ ಈ ದೊಡ್ಡ ಮನುಷ್ಯನೇ ಹೇಳಿದ್ದು. ಬ್ಯಾಚುಲರ್ಸ್ನ ಹೆಣ್ಮಕ್ಳಿರೋ ಮನೇಲಿ ಇಟ್ಕೊಳಕ್ ಆಗತ್ತಾ? ನಮ್ಗೇನ್ ಮಾನ ಮರ್ಯಾದೆ ಇಲ್ವಾ? ಬೇಕಾದ್ರೆ ಟೆರೆಸ್ ಮೇಲೆ ಹೋಗಿ ಉಳ್ಕೊಳ್ಳಿ, ಇಲ್ಲಾಂದ್ರೆ ಅವ್ರ ಇಷ್ಟ. ಅತಿ ಆಡ್ತಾಳೆ ಕಣೆ ಅವಳು. ಬಿಡಿಮ, ಸದ್ಯ ಅಷ್ಟಕ್ಕಾದ್ರೂ ಅವಕಾಶ ಕೊಟ್ಟಿದಾರಲ್ಲ, ಇನ್ನೂ ಜಾಸ್ತಿ ಫೋರ್ಸ್ ಮಾಡಿದ್ರೆ ಮೊದಲೇ ಚಂಡಿ ಅದು, ಆಮೇಲೆ ಈ ಅದೃಷ್ಟನೂ ಕಿತ್ಕೊಂಡ್ಬಿಡ್ತಾರೆ. ನಾನು ಹೋಗಿ ಬೇಗ ಟೆರೆಸಲ್ಲಿ ಸೆಟ್ಲ್ ಆಗ್ಬಿಡ್ತೀನಿ. ನಿನ್ನೆ ನೀನ್ ಏನ್ ಅನ್ಕೊಂಡಿದ್ಯಾ? ಮನುಷ್ಯ ಅನ್ಕೊಂಡಿದ್ದೀನಿ, ಗಂಡಸು ಅನ್ಕೊಂಡಿದ್ದೀನಿ, ಸ್ಮಾರ್ಟ್ ಗೈ, ಹ್ಯಾಪಿ ಬಾಯ್, ಡೀಸೆಂಟ್ ಹುಡುಗ ಅನ್ಕೊಂಡಿದ್ದೀನಿ. ಎಲ್ಲದಕ್ಕಿಂತ ಹೆಚ್ಚಾಗಿ ಒಬ್ಬ ಒಳ್ಳೆ ಪ್ರೇಮಿ ಅನ್ಕೊಂಡಿದ್ದೀನಿ. ಒಂದು ಹುಡುಗಿನ ಪ್ರೀತಿಸೋದಕ್ಕೆ ಇದಕ್ಕಿಂತ ಇನ್ನೇನ್ ಬೇಕು ಹೇಳಿ? ಶಟ್ ಅಪ್. ನಿನ್ನಂತ ಗತಿಗೆಟ್ ಹುಡುಗನ್ ಪ್ರೀತಿಸೋದಕ್ಕೆ ನಂಗೇನು ಹುಚ್ಚಿಡ್ದಿಲ್ಲ. ಅರೆ ವಾ, ಇಷ್ಟು ದಿನ ನಿಮ್ಮಂತ ಶ್ರೀಮಂತ ಸವಾಸನೆ ಬೇಡ ಅಂತಿದ್ರೆ ಆಗ್ಲೇ ಗತಿಗೆಟ್ ಹುಡುಗನ? ಹೌದು, ಅಷ್ಟರಲ್ಲೇ ಅರ್ಥ ಮಾಡ್ಕೊ ನನ್ಗೆ ನಿನ್ ಕಂಡ್ರೆ ಇಷ್ಟ ಇಲ್ಲ ಅಂತ. ಈ ಹುಡುಗಿಗೋಸ್ಕರ ಮನೆ ಬಿಟ್ಟು ಬರೋದು ಸೀರಿಯಲ್ ಸಿನಿಮಾಗಳಲ್ಲಿ ಮಾತ್ರ ಚೆನ್ನಾಗಿರುತ್ತೆ. ರಿಯಲ್ ಲೈಫಲ್ಲಿ ಅನುಭವಿಸೋದೇ ಬೇರೆ. ನನ್ಗೋಸ್ಕರ ನೀನ್ ಬಡವ ಆಗೋದು ನನ್ಗಿಷ್ಟ ಇಲ್ಲ. ಹೋಗಿ ನಿಮ್ಮ ಅಪ್ಪನ ಮನೇಲಿ ಇದ್ಕೊಂಡು ಸುಖವಾಗಿದ್ಬಿಡು. ಏನ್ರಿ ರೈ, ಅಷ್ಟೆಲ್ಲ ಬೈಕೊಂಡೇ ನನ್ನನ್ನ ಸುಖವಾಗಿರು ಅಂತೀರಾ ಅಂತಂದ್ರೆ ನಿಮ್ ಮನ್ಸಲ್ಲಿ ನನ್ ಮೇಲೆ ಅದೆಂತ ಪ್ರೀತಿ ಇರ್ಬೇಕು. ಥ್ಯಾಂಕ್ಸ್ ಕಣ್ರೆ. ನೀನ್ ಯಾಸಿಮೆ ಲೂಸು. ಒಂದ್ ಹೇಳಿದ್ರೆ ಅದಕ್ಕೆ ಇನ್ನೊಂದ್ ಹೇಳ್ತೀಯ. ನಂಗೆ ತುಂಬಾ ಕೆಲ್ಸ ಇದೆ, ತಲೆ ತಿನ್ಬೇಡ, ಸುಮ್ನೆ ಹೋಗು. ತಿರ್ಗಾ ಏನು? ಯಾಕೋ ಹಿಂದೆ ಬರ್ತಿದ್ಯಾ? ಇನ್ನೇನ್ರಿ ಮಾಡ್ಲಿ, ಮನೆ ಬಿಟ್ಟು ಬಂದಾಯ್ತು. ಚಾನಲ್ಗೆ ಬೇರೆ ರಜಾ ಹಾಕಿದೀನಿ. ಈಗ ನಿಮ್ಮನ್ನ ಫಾಲೋ ಮಾಡೋದ್ ಬಿಟ್ರೆ ಬೇರೆ ಏನು ಕೆಲ್ಸನೇ ಇಲ್ಲ. ಲೋಕೇಶ್, ಲವ್ಕೇಶ್, ಶಾಲಿನಿ ಅವರೇ, ನೀವು ನನ್ನನ್ನು ಕರೆದ್ರಾ? ಓ ಮೈ ಗುಡ್ನೆಸ್. ಏನಿಲ್ಲ, ನನಗೆ ನಿಮ್ಮಿಂದ ಒಂದು ಹೆಲ್ಪ್ ಆಗಬೇಕಿತ್ತು. ಹೆಲ್ಪ್ ಅಂದ್ಬೇಡಿ, ಆರ್ಡ್ರು ಮಾಡಿ. ಏನು ಬೇಕು ಹೇಳಿ. ನಕ್ಷತ್ರನ ತಂದು ನಿಮಗೆ ಸರ ಮಾಡಿ ಹಾಕ್ಲಾ, ಇಲ್ಲ ಚಂದ್ರನ್ನ ನಿಮ್ಮ ಮುಡಿಗಿಡ್ಲಾ, ಆಕಾಶನ ಸೀರೆ ಹತ್ರ ಸುತ್ತಿ ನಿಮ್ಗೆ ಉಡಿಸ್ಬಿಡ್ಲಾ? ನೀವು ಗಂಡ್ಸಾಗಿರೋ ಮೂರನ್ನೂ ಮಾಡ್ಬಿಡಿ. ನಿಮ್ಮನ್ನು ಯಾರೋ ಕೇಳಿದ್ದು ನೋಡಿ ಶಾಲಿನಿ ಅವರೇ, ಹೇಗೆ ಮಾತಾಡ್ತಾರೆ. ನೀವು ಹೇಳಿ. ಏನಿಲ್ಲ, ದಿನ ಮನೆಯಿಂದ ಸ್ಕೂಲ್ ಬರೋ ದಾರಿಲಿ ಒಂದಿಷ್ಟು ಪೊರ್ಕಿಗಳು ಹಿಂದೆ ಬಿದ್ದು ಕಾಟ ಕೊಡ್ತಿದ್ದಾರೆ. ಅದರಿಂದ ತಪ್ಪಿಸ್ಕೊಳ್ಬೇಕು ಅಂದ್ರೆ ನಂಗೆ ಓಡಾಡಕ್ಕೆ ಒಂದು ಆಟೋ ಬುಕ್ ಮಾಡ್ಕೊಡ್ತೀರಾ? ಅಯ್ಯೋ, ಆಟೋ ಎಲ್ಲ ಯಾಕ್ರಿ, ನಾನೇ ಇಲ್ವೇ.
ಮನೆ ಬಾಗ್ಲಿಗೆ ಬರ್ತೀನಿ, ಸ್ಕೂಲ್ ಬಾಗ್ಲಿಗೆ ಇಳಿಸ್ತೀನಿ. ಅಯ್ಯೋ ಅಷ್ಟೆಲ್ಲ ತೊಂದರೆ ಬೇಡ, ನಂಗೆ ಆಟೋನೇ ಬೇಕು. ಆದರೆ ಡ್ರೈವರ್ ಒಳ್ಳೆಯವನಾಗಿರ್ಬೇಕು, ಡೀಸೆಂಟಾಗಿ ನಡ್ಕೊಳ್ಬೇಕು. ಕೆಲವು ಪೊರ್ಕಿಗಳೇನಾರು ಅಡ್ಡ ಬಂದರೆ 4 ಬಿಟ್ಟು ಕಳ್ಸೋಂಗಿರ್ಬೇಕು. ಅಷ್ಟೇ ತಾನೇ, ನನಗೆ ಗೊತ್ತಿರೋ ಒಬ್ಬ ಡೀಲರ್ ಇದ್ದಾನೆ. ಅವನಿಗೆ ಹೇಳಿದ್ರೆ ಸಾಕು, ನಾಳೆ ಬೆಳಗ್ಗೆನೆ ನಿಮ್ಮ ಮನೆ ಮುಂದೆ ಆಟೋ ಹಾಜರು. ಆದರೆ ಅವನಿಗೆ 1 ತಿಂಗಳು ಆಟೋ ಚಾರ್ಜು ಮೊದಲೇ ಕೊಡಬೇಕಂತೆ. ನಾನೇ ಕೊಡ್ತಿದ್ದೆ, ಆದರೆ ನನ್ನ ಹತ್ರ ಕಾಸೇ ಇಲ್ಲ. ನನ್ನ ಹತ್ರ ಕ್ಯಾಶ್ ಇಲ್ಲ, ತಿಂಗಳು ಪೂರ್ತಿಗೆ ಚೆಕ್ ಬರ್ಕೊಡ್ತೀನಿ. ತಗೊಳ್ಳಿ. ಸರಿ ಸರಿ ರೀ ಶಾಲಿನವರೇ, ಬನ್ನಿ, ಮನೆ ತನಕ ಡ್ರಾಪ್ ಮಾಡ್ತೀನಿ. ಪಕ್ಕದ ರೋಡಲ್ಲಿ ಅಮ್ಮ ಕಾಯ್ತಿರ್ತಾರೆ, ನೀವು ಹೊರಡಿ. ಓ, ಬಾಯ್. ಹುಟ್ಟ ಹೆಸರು ಕಮಲಾಕ್ಷಿ, ಕರೆಯೋದು ದಿಶಾ ಅಂತ. ಅವಳ ಜೀವನದಲ್ಲಿ ಏನೇನೋ ಘಟನೆಗಳು ನಡೀತಾ ಇದೆ ಸ್ವಾಮಿ. ಅದಕ್ಕೇನಾದರೂ ಪರಿಹಾರ ಇದೆಯಾ ಅಂತ ಸ್ವಲ್ಪ ಕೂಲಂಕುಷವಾಗಿ ನೋಡಿ ಹೇಳಿ. ನೋಡ್ತೀನಮ್ಮ. ಓಹೋ ಹೋ ಹೋ ಹೋ, ಸಮಸ್ಯೆ ತುಂಬಾನೇ ಇದೆಯಮ್ಮ. ಇಲ್ಲಮ್ಮ, ನಿಮ್ಮ ಜಾತಕ ಇದ್ರೆ ಕೊಡಿ. ನಂದ ಸಮಸ್ಯೆ ಇರೋದು ದಿಶಂಗೆ ಸ್ವಾಮಿ. ಅದಕ್ಕೆ ಅಮ್ಮ ಹೇಳ್ತಾ ಇರೋದು, ನಿಮ್ಮ ಜಾತಕ ಕೊಡಿ ಅಂತ. ಅಯ್ಯೋ, ಇಲ್ಲಿದೆ ನೋಡಿ ಸಮಸ್ಯೆ. ಅಂದರೆ ನಿಮ್ಮ ಇಡೀ ಮನೆಗೆ ತೊಂದರೆ ಬಂದಿರೋದು ಈ ಜಾತಕದಿಂದಲೇ. ರಾಹು, ಶನಿ, ಕೇತು ಅಬ್ಬಬ್ಬಾ ಯಾವ್ಯಾವುದೋ ಮನೆಯಲ್ಲಿ ಸೇರ್ಕೊಂಡ್ಬಿಟ್ಟಿದ್ದಾವೆ. ಅಯ್ಯೋ, ಹೌದಾ? ಪಾಪ, ಅದಕ್ಕೆ ಈ ಮಗುಗೂ ಏನೇನೋ ತೊಂದರೆ ತಾಪತ್ರಯಗಳು. ಹೌದಮ್ಮ, ಈ ಜಾತಕದಿಂದ ಎಲ್ಲರೂ ಕಷ್ಟಪಡ್ತಿರೋದು, ಈ ಅಮ್ಮನಿಗೂ ಕಷ್ಟ ಆಗ್ತಿರೋದು. ಮೊದಲು ಸಮಸ್ಯೆ ಏನು ಅಂತ ನೋಡಿ ತಿಳ್ಕೊಳ್ಳೋಣ. ಈಕೆ ಸ್ವಭಾವದಿಂದಲೇ ಒಂದು ಒಳ್ಳೆ ಜೀವಕ್ಕೆ ನೋವಾಗ್ತಾ ಇರೋದು. ಮನೆಗೆ ಬಂದ ಅದೃಷ್ಟ ದೇವ್ರನ್ನ ಇವರು ಅವಮಾನ ಮಾಡಿ ಕಳಿಸಿದ್ದಾರೆ. ಯಾರು ಅಂತ ಗೊತ್ತಾಯ್ತೇನಮ್ಮ? ಗೊತ್ತಾಯ್ತು, ನನ್ನ ಅಳಿಯ. ಹೌದು ಸ್ವಾಮಿ, ಇವಳಿಗೋಸ್ಕರ ನನ್ನ ಅಳಿಯ ಇವಳು ಹಿಂದೆ ಮುಂದೆನೇ ಓಡಾಡ್ಕೊಂಡಿದ್ರೆ ಇವಳು ಮನಸ್ಸು ಕೆಡಿಸ್ಕೊಂಡು ದೂರನೇ ಇಟ್ಟಿದ್ದಾಳೆ. ಪಾಪ ನಿನ್ನೆ ಮನೆಗೆ ಬಂದರೆ ಬಾ ಅಂತ ಒಳಗೂ ಕರೀಲಿಲ್ಲ, ಒಳಗೂ ಸೇರಿಸ್ಲಿಲ್ಲ. ಸಮಸ್ಯೆ ಮೂಲ ಇರೋದು ಇಲ್ಲೇನಮ್ಮ. ಒಳ್ಳೆ ಮನುಷ್ಯನಿಗೆ ತೊಂದರೆ ಕೊಟ್ಟರೆ ಆ ಭಗವಂತ ಬಿಡ್ತಾನ? ಫುಟ್ಬಾಲ್ ಆಡಿಸ್ಬಿಡ್ತಾನೆ.
ಅವನು ಒಳ್ಳೆ ಮನುಷ್ಯ ಅಂತ ನಿಮ್ಗೆ ಹೇಗೆ ಗೊತ್ತು? ಜಾತಕನಮ್ಮ, ಅವನು ಬಂಗಾರದಂಥ ಮನುಷ್ಯ. ಅವನ್ನ ಕಾಗೆ ಬಂಗಾರ ಅಂತ ಅವಮಾನ ಮಾಡಿದ್ದೀರಾ. ಅವನು ನೊಂದ್ಕೊಂಡು ನಿಟ್ಟುಸಿರು ಬಿಟ್ಟಿರೋದೇ ನಿಮಗೆಲ್ಲ ತೊಂದರೆ ಕಾರಣ ಆಗಿರೋದು. ಇಲ್ಲ, ಅವನು ಸುಮ್ಮನೆ ಇರೇ ನೀನು. ಇವಳು ಅವನಿಗೆ ಅವಮಾನ ಮಾಡಿರೋದು ನಿಜ ಸ್ವಾಮಿ. ಅದಕ್ಕೆ ಏನು ಪರಿಹಾರ ಅಂತ ನೀವೇ ಹೇಳಬೇಕು. ಪರಿಹಾರ ಇದೆಯಮ್ಮ, ಆದರೆ ಸ್ವಲ್ಪ ವಿಚಿತ್ರವಾಗಿದೆ. ಈಕೆ ಅವನ ಹೆಸರಿನಲ್ಲಿ 1 ಶುಕ್ರವಾರ 2 ಮಂಗಳವಾರ ವ್ರತ ಮಾಡಬೇಕು.